ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಕಾರಣಾಂತರಗಳಿಂದ ಒಂದು 4 ದಿನ ಕ್ಲಾಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾದ್ರೆ ಇವತ್ತು ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಒಳಗೆ ಏನು ವಿಶೇಷತೆಪ್ಪ ಅಂತಂದ್ರೆ, ಕಳೆದ ವರ್ಷ 2024ರಲ್ಲಿ ಅಂದರೆ ಇದೇ ವರ್ಷ ಜನವರಿ ಒಳಗೆ ನಡೆದಿರ್ತಕ್ಕಂಥ, ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ನಡೆದಿರ್ತಕ್ಕಂಥ SSC GD ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಏನು ಮಾಡ್ತಾ ಇದ್ದೀನಿ ಅಂತಾರೆ, ಶಿಫ್ಟ್ ವೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿ ಒಳಗೆ ಮೊದಲನೇ ಶಿಫ್ಟ್ ಒಳಗೆ ಕೇಳಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಹಂಗಾರೆ ಇವತ್ತಿನ ಮೊದಲನೇ ಕ್ಲಾಸ್ ಒಳಗೆ ಯಾವ ರೀತಿ ಮ್ಯಾಥ್ಸ್ ಕ್ವಶನ್ಸ್ ಅದಾವ ಅಂತೇಳಿ ಒಂದೊಂದು ನೋಡ್ಕೊಂತ ಹೋಗೋಣ. ನೋಡ್ರಿ, ಫಸ್ಟ್ ಕ್ವಶನ್ ಅದ ಯಾವುದ್ರ ಮೇಲೆ ಅಂತಾರ, ಸಿಂಪ್ಲಿಫಿಕೇಶನ್ ಮೇಲೆ ಅದ. ಈ ಸಿಂಪ್ಲಿಫಿಕೇಶನ್ ಕ್ವಶನ್ ನೋಡ್ರಿ, ಒಂದೇ ಶಿಫ್ಟ್ ಒಳಗೆ 3 ಕ್ವಶನ್ ಕೇಳಿದಾರೆ. ಎಷ್ಟು ಕ್ವಶನ್ ಹೇಳ್ರಿ? ಈ ಸಿಂಪ್ಲಿಫಿಕೇಶನ್ ಮೇಲೆ ಒಂದೇ ಶಿಫ್ಟ್ ಒಳಗೆ 3 ಕ್ವಶನ್ಸನ್ನು ಕೇಳಿದಾರೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಮತ್ತು ಎಲ್ಲ ಕ್ವಶನ್ಸ್ ಏನದಾವ ಅಂತಾರೆ, ತೀರಾ ಈಸಿ ಅದಾವ. ಹಾಗಾದ್ರೆ ಈ ಕ್ವಶನ್ ನೋಡ್ರಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಾರೆ, ಈ ಸಿಂಪ್ಲಿಫಿಕೇಶನ್ ಸಾಲ್ವ್ ಮಾಡಬೇಕು ಅಂತಾರ ಫಸ್ಟ್ ನಮಗೊಂದು ರೂಲ್ಸ್ ಗೊತ್ತಿರಬೇಕು. ಆ ಯಾವ್ದು ರೂಲ್ಸ್ ಅಂತಾರೆ ನೋಡ್ರಿ, ಯಾವ ರೂಲ್ಸ್ ಗೊತ್ತಿರಬೇಕು ಅಂತಾರ, ಬೋರ್ಡ್ಮಾಸ್ ರೂಲ್ ಗೊತ್ತಿರ್ಬೇಕ್ರಿ. ಯಾವ ರೂಲ್ಸ್ ಹೇಳ್ರಿ? ಬೋರ್ಡ್ಮಾಸ್ ರೂಲ್. ಅಂದ್ರೆ ಬೋರ್ಡ್ಮಾಸ್ ಅಂತಾರೆ ಏನು ನೋಡ್ರಿ, ಯಾವ ರೂಲ್ಸ್ ಗೊತ್ತಿರಬೇಕು ಅಂತಾರ, ಈ ಬೋರ್ಡ್ಮಾಸ್ ರೂಲ್ ಗೊತ್ತಿರ್ಬೇಕ್ರಿ. ಯಾವ ರೂಲ್ಸು? ಬೋರ್ಡ್ಮಾಸ್. ಈ ಬೋರ್ಡ್ಮಾಸ್ ಅಂತಾರೆ ಏನು ನೋಡ್ರಿ, ಇಲ್ಲಿ ಬಿ ಅಂತಾರೆ ಏನು ಅಂತಾರ, ಬ್ರಕೆಟ್. ನೋಡ್ರಿ, ಬಿ ಅಂತಾರೆ ಏನು? ಬ್ರಕೆಟ್. ಇಂಟು ಬ್ರಕೆಟ್ ಆಗಿರ್ಬೋದು, ನೆಕ್ಸ್ಟ್ ಫ್ಲವರ್ ಬ್ರಕೆಟ್ ಆಗಿರ್ಬೋದು, ಇದಾದ ನಂತರ ಸ್ಕ್ವೇರ್ ಬ್ರಕೆಟ್ ಆಗಿರ್ಬೋದು. ನೋಡ್ರಿ, ಈ ಬ್ರಕೆಟ್ ಒಳಗೆ ಯಾವುದೇ ಬ್ರಕೆಟ್ ಇದ್ರೂ ಕೂಡ ಫಸ್ಟ್ ಈ ಬ್ರಕೆಟ್ ಮಾಡ್ಕೋಬೇಕು. ಈ ಬೋರ್ಡ್ಮಾಸ್ ಅನ್ನೋಕ್ಕಿಂತ ಇನ್ನೊಂದು ಫಸ್ಟ್ ವಿ ಬೋರ್ಡ್ಮಾಸ್ ಅಂತೇಳಿ ಬರ್ತದ. ಈ ವಿ ಅಂತಾರೆ ಏನು ಅಂತಾರ, ಯಾವ್ದು ವೆನ್ಕ್ಯುಲಮ್ ಅಂತ ಯಾವುದೇ ಒಂದು ಕ್ವಶನ್ ಮೇಲೆ ಈ ರೀತಿ ಭಾರ ಅಂತ ಇದ್ದಿರ್ತದೆ ರೀ, ಅದನ್ನು ಮಾಡ್ಕೋಬೇಕಾಗ್ತದೆ. ಬಟ್ ಇಲ್ಲಿ ಇದ್ರೊಳಗಿಲ್ಲ, ಜಸ್ಟ್ ಬೋರ್ಡ್ಮಾಸ್ ಅಂತ ನೋಡ್ಕೊಳ್ರಿ. ಇಲ್ಲಿ ಇನ್ನು ಈ ವಿ ಆಯಿತು, ಬಿ ಆಯಿತು. ಇನ್ನು ನೆಕ್ಸ್ಟ್ ಓ ಅಂತಾರೆ ಏನು? ಓ ಅಂತಾರೆ ಏನು ಅಂತಾರ, ಆಫ್ ಅಂತ ಅರ್ತಾರೆ. ಆಫ್ ಅಂತಾರೆ ಏನು ಮಾಡ್ಕೋಬೇಕು ಅಂತಾರ, ಇಂಟು ಮಾಡ್ಕೋಬೇಕ್ರಿ. ಏನು ಮಾಡ್ಕೋಬೇಕು ಹೇಳ್ರಿ? ಆಫ್ ಅಂತಾರ ಇಂಟು ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಡಿ ಅಂತಾರೆ ಏನು ಅಂತಾರ, ಡಿವಿಷನ್ ಅಂದ್ರೆ ಭಾಗಾಕಾರ ಅಂತ ಅರ್ಥ. ಇನ್ನು ಎಮ್ ಅಂತಾರ ಮಲ್ಟಿಪ್ಲಿಕೇಶನ್, ಇಂಟು ಮಾಡ್ಕೋಬೇಕು. ಇನ್ನು ಎ ಅಂತಾರೆ ಎಡಿಷನ್, ಪ್ಲಸ್ ಮಾಡ್ಕೋಬೇಕು. ಎಸ್ ಅಂತಾರ ಸಬ್ಸ್ಟ್ರಾಕ್ಷನ್, ಏನು ಮಾಡ್ಕೋಬೇಕು ಹೇಳ್ರಿ? ಮೈನಸ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಈ ಲಾಸ್ಟ್ ಇವೆರಡರಾಗ ನೀವು ಯಾವ್ದಾರ ಒಂದು ಮಾಡ್ಕೊಂಡ್ರೆ ನಡೀತದ. ಫಸ್ಟ್ ಎಡಿಷನರ್ ಮಾಡ್ಕೊಳ್ರಿ, ಇಲ್ಲ ಸಬ್ಸ್ಟ್ರಾಕ್ಷನರ್ ಮಾಡ್ಕೊಳ್ರಿ, ನಡೀತದ. ಈಗ ಈ ರೂಲ್ಸ್ ನಮ್ಗೆ ಗೊತ್ತಿತ್ತು ಅಂತಾರ ಈ ಕ್ವಶನನ್ನು ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಸಾಲ್ವ್ ಮಾಡ್ಕೋಬಹುದು. ಹಂಗಾರೆ ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡ್ರಿ. ಇವಾಗ ಫಸ್ಟ್ ಇಲ್ಲಿ ಫ್ಲವರ್ ಬ್ರಕೆಟ್ ಅದ ರೀ, ಈ ಫ್ಲವರ್ ಬ್ರಕೆಟ್ ಒಳಗೆ ಇಂಟು ಬ್ರಕೆಟ್ ಅದ, ಇಂಟು ಬ್ರಕೆಟ್ ಒಳಗೆ ಸಾಲ್ವ್ ಮಾಡ್ಕೋಬೇಕು. ಈ ಇಂಟು ಬ್ರಕೆಟ್ ಒಳಗೆ ಸಾಲ್ವ್ ಮಾಡ್ಕೋಬೇಕಂತ ನೋಡ್ರಿ, ಫಸ್ಟ್ ಇಲ್ಲಿ ಇಂಟು ಅದ, ಇಲ್ಲಿ ಡಿವೈಡ್ ಅದ, ಇಲ್ಲಿ ಪ್ಲಸ್ ಅದ. ಹಂಗಾರೆ ಇಂಟು ಡಿವೈಡ್ ಪ್ಲಸ್. ಹಂಗಾರೆ ಇದ್ರೊಳಗೆ ಯಾವುದಕ್ಕೆ ಒತ್ತು ಕೊಡಬೇಕು ಅಂತ ಫಸ್ಟ್ ನಾವೇನು ಮಾಡ್ಕೋಬೇಕು ಹೇಳ್ರಿ? ಡಿವೈಡ್ ಮಾಡ್ಕೋಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗ್ತದೆ. ಹಂಗಾರೆ ಈ ಡಿವೈಡ್ ಮಾಡ್ಕೋಬೇಕಂತ ನೋಡ್ರಿ, ಇಲ್ಲಿ 24 72 ಐತಿ ಅಂತಾರ. 24 ಒಂದ್ರಲೆ 24 ಮೂರ್ಲೆ 24 ಮೂರ್ಲೆ 72. ಇನ್ನು ನೆಕ್ಸ್ಟ್ ನೀವು ಬೇಕಂತಾರೆ ಒಂದು ಸ್ಟೆಪ್ ಜಾಸ್ತಿ ಇಟ್ಕೊಡ್ರಿ, ಇಲ್ಲ ಅಂತಾರ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಇನ್ನು 175 ನೋಡ್ರಿ, 175 ಇಂಟು 3 + 5 ಅಂದ್ರೆ ಇದು ಬ್ರಕೆಟ್ ಒಳಗೆ ಇಷ್ಟು ಉಳ್ದೈತ್ರಿ. ಇವಾಗ ಇಲ್ಲಿ ಬ್ರಕೆಟ್ ಒಳಗೆ ಇಷ್ಟು ಉಳ್ದೈತಿ ಅಂತಾರ. ಈಗ ಅದನ್ನು ಅಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ ಅಂತಾರೆ ನೋಡ್ರಿ, ಏನಾಗುತ್ತಾ? ಇಲ್ಲಿ ಇಂಟು ಮಾಡ್ಕೊಂಡ್ರಿ ಅಂತಾರೆ ನೋಡ್ರಿ, ಎಷ್ಟಾಗುತ್ತಾ? 100 ಮೂರ್ಲೆ 300, 70 ಮೂರ್ಲೆ ಎಷ್ಟಾಗುತ್ತೆ ಅಂತಾರ? 225 ಆಗುತ್ತಾ? 75 ಮೂರ್ಲೆ ಎಷ್ಟಾಗತ್ತೆ ರೀ? 210, 5 ಮೂರ್ಲೆ 15 ಅಂತಾರೆ, 225, ಅದು 300 ಅಂತಾರ, 525 ಆಗುತ್ತೆ. ಇದು 525 + 5 ಅಂತ ನೋಡ್ರಿ, ಇದು ಎಷ್ಟಾಗುತ್ತೆ? ಟೋಟಲ್ 530 ಆಗುತ್ತೆ. ಎಷ್ಟಾಗುತ್ತೆ ಅಂತಾರ? 530. ನೋಡ್ರಿ, ಈ ಬ್ರಕೆಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಮ್ಮ ಫೈನಲ್ ಆನ್ಸರ್ ಎಷ್ಟು ಬರ್ತೈತಿ ಅಂತಾರ? 530 ಬರ್ತೈತಿ. ಎಷ್ಟು ಹೇಳ್ರಿ? 530 ಬರ್ತೈತಿ. 530 ನೋಡ್ರಿ, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 530 ಬಂದೈತಿ. ಇವಾಗ ಇದನ್ನು ಬ್ರಕೆಟ್ ಒಳಗೆ ಹಾಕೊಂಡ್ರಿ ಅಂತಾರೆ ನೋಡ್ರಿ, 530. ಇನ್ನು ನೆಕ್ಸ್ಟ್ ಇಂಟು ಅದ 20 ಫ್ಲವರ್ ಬ್ರಕೆಟ್ ಡಿವೈಡೆಡ್ ಬೈ 2 ಇಷ್ಟು ಉಳಿತ್ರಿ. ನೋಡ್ರಿ, ಈ ಬ್ರಕೆಟ್ ಒಳಗಿಂದ ಫಸ್ಟ್ ಡಿವೈಡ್, ಆಮೇಲೆ ಇಂಟು ಪ್ಲಸ್ ಮಾಡ್ಕೊಂಡಾಗ 530 ಆನ್ಸರ್ ಬಂದೈತಿ. ಇನ್ನು ಇಷ್ಟು ಉಳಿದೈತಿ. ಇನ್ನು ಈ ಫ್ಲವರ್ ಬ್ರಕೆಟ್ ಮಾಡ್ಕೋಬೇಕು, ಆಮೇಲೆ ಬಂದಿದ್ದ ಆನ್ಸರ್ಗೆ ಏನು ಮಾಡ್ಬೇಕಂತಾರ? ಡಿವೈಡ್ 2 ಮಾಡಬೇಕು. ಹಂಗಾರೆ ಇವಾಗ ಇಂಟು ಮಾಡ್ಕೊಡ್ರಿ. 53 ಡಬಲ್ ಎಷ್ಟು ಅಂತಾರ? 106. 53 ಡಬಲ್ ಎಷ್ಟು ರೀ? 106. ಇನ್ನು ಇದೊಂದು 2 0 ಅಂತಾರ 10,600 ಆಗುತ್ತೆ. ಇನ್ನು ಡಿವೈಡೆಡ್ ಬೈ 2 ಮಾಡಿದ್ರಿ ಅಂತ ನೋಡ್ರಿ, ಎಷ್ಟಾಗುತ್ತೆ ಆನ್ಸರ್? 2ರಿಂದ ಕಡ್ತಾ ಹೊಡೀರಿ, ಡಿವೈಡೆಡ್ ಬೈ 2 ಮಾಡಿದ್ರಿ ಅಂತಾರೆ. 2 ಒಂದ್ರಲೆ 2 5 10, 2 3 6, ಇವು 2 0 ಅಂತಾರೆ. ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ?
5300 ಆಗುತ್ತೆ. ಫೈನಲ್ ಆನ್ಸರ್ ಎಷ್ಟು ಅಂತಾರೆ 5300. ಆಪ್ಷನ್ ಎ ಕರೆಕ್ಟು. ನೋಡಿರಿ ಫಸ್ಟ್ ನಾವು ಸ್ಟೆಪ್ ವೈಸ್ ಬಿಡಿಸ್ಬೇಕಂತೇನು, ಸ್ಟೆಪ್ ವೈಸ್ ಅಂತಾರೆ ಎಲ್ಲನೂ ಒಂದೊಂದು ಸ್ಟೆಪ್ ಬರಿಬೇಕಂತೇನಿಲ್ಲ, ಜಸ್ಟ್ ಅಲ್ಲೇ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ನೋಡಿರಿ ಇಲ್ಲಿ ಫಸ್ಟ್ ಬ್ರಕೆಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ, 530 ಬಂತ ಆನ್ಸರ್. ಆಮೇಲೆ ಫ್ಲವರ್ ಬ್ರಕೆಟ್ ಒಳಗೆ 530 × 20 ಅಂತ ಇಟ್ಕೊಂಡ್ವಿ, ಡಿವೈಡೆಡ್ ಬೈ 2 ಮಾಡಿವಿ ಅಂತ ನೋಡಿ ಆನ್ಸರ್ ಎಷ್ಟು ಬರ್ತದೆ 5300 ಬರ್ತದೆ. ಇದು ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ಹಂಗಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದೇ ರೀತಿ ಏನೈತಿ ಅಂತಾರ ಇನ್ನೊಂದು ಕ್ವಶನ್ ಅದ ಸಿಂಪ್ಲಿಫಿಕೇಶನ್ ಮೇಲೆ ಸಾಲ್ವ್ ಮಾಡ್ರಿ, ನೋಡೋಣ ಏನೈತಿ ಎಷ್ಟು ಬರುತ್ತೆ ಆನ್ಸರ್. ಫಸ್ಟ್ ನೋಡ್ರಿ ಫಸ್ಟ್ ಇಲ್ಲಿ ಕೂಡ ಅದೇ ರೂಲ್ಸ್ ಅಪ್ಲೈ ಮಾಡಬೇಕು, ಬೋರ್ಡ್ಮಾಸ್ ರೂಲ್ ಅಪ್ಲೈ ಮಾಡಬೇಕು ಅಂತ ನೋಡ್ರಿ. ಫಸ್ಟ್ ಇಲ್ಲಿ ಡಿವೈಡ್ ಅದ, ಸಾರಿ ಪ್ಲಸ್ ಅದ, ಇಲ್ಲಿ ಇಂಟು ಅದ, ಮೈನಸ್ ಅದ, ಆಫ್ ಅದ. ಅಂದ್ರೆ ಫಸ್ಟ್ ಯಾವುದಕ್ಕೆ ಒತ್ತು ಕೊಡಬೇಕು ಅಂತಾರ ನಾವು ಆಫ್ ಒತ್ತು ಕೊಡ್ಬೇಕ್ರಿ. ಆಫ್ ಅಂತ ನೋಡ್ರಿ ಇವಾಗ 4 × 3 ಅಂತಾರೆ, ಇದು ಎಷ್ಟಾಗತ್ತಾ 12 ಆಗುತ್ತಾ. ಇನ್ನು ನೆಕ್ಸ್ಟ್ ಇದಾದ ನಂತರ ನೋಡ್ರಿ ಇನ್ನು ಮೈನಸ್ ಐತಿ, ಇಂಟು ಐತಿ, ಪ್ಲಸ್ ಐತಿ. ಹಂಗಾರೆ ಯಾವ್ದು ಪ್ಲಸ್ ಮಾಡ್ಕೊತೀವಿ ಅಂತಾರ ಈಗ ನೋಡ್ರಿ ಮೈನಸ್ ಐತಿ ಬರ್ಕೊಂಡಿರ್ಬೇಕಂತಾರೆ ಇನ್ನೊಂದು ಸ್ಟೆಪ್ 4² ಡಿವೈಡೆಡ್ ಬೈ 5 ಪ್ಲಸ್ 5 × 2 ಮೈನಸ್ 12 ಇದೊಂದು ಸ್ಟೆಪ್ ಉಳಿತಿನ್ನ. ಇನ್ನು ನೆಕ್ಸ್ಟ್ ಅದೇ ರೀತಿ ಇವಾಗ ಪ್ಲಸ್ ಅದ, ಇಂಟು ಅದ, ಮೈನಸ್ ಅದ ಅಂತಾರೆ ಯಾವುದು ಕೊತ್ತು ಕೊಡ್ತೀವಿ ಅಂತಾರೆ ಇಂಟು ಕೊತ್ತು ಕೊಡ್ತೀವಿ. 5 × 2 ಅಂತಾರೆ ಎಷ್ಟಾಗತ್ತೆ ರೀ 10 ಆಗುತ್ತೆ. ಇನ್ನು ಇದೋ ಒಂದು ಸ್ಟೆಪ್ ಮತ್ತೆ ಇಟ್ಕೊಂಡ್ರಿ ಅಂತ ನೋಡ್ರಿ 4² ಡಿವೈಡೆಡ್ ಬೈ 5 ಪ್ಲಸ್ 10 ಮೈನಸ್ 12 ನೋಡ್ರಿ ಇಷ್ಟ ಐತಿ. ಇವಾಗ ಇಲ್ಲಿ ಪ್ಲಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಡ್ರಿ ಸ್ಕ್ವೇರ್ ಒಳಗಿದ್ದಿದ್ದ. ಹಂಗಾರೆ 4² ಅಂತಾರೆ ಎಷ್ಟಾಗುತ್ತೆ ರೀ 16 ಆಗುತ್ತೆ. ಡಿವೈಡೆಡ್ ಬೈ 5 ಅಂತ ನೋಡ್ರಿ ಆನ್ಸರ್ ಎಷ್ಟಾಗುತ್ತೆ 5 ಒಂದ್ರಲ್ಲೇ 5 3 15 ಒಂದು ಉಳಿತದ ಪಾಯಿಂಟ್ ಕೊಟ್ರಿ ಅಂತಾರೆ 10 ಆಗ್ತದೆ. 5 2 10 ಅಂತಾರೆ ಇದೆಷ್ಟು ಬರುತ್ತೆ ಆನ್ಸರ್ 3.2 ಪ್ಲಸ್ 10 ಮೈನಸ್ 12. ಹಾಗಾದ್ರೆ ನೋಡ್ರಿ ಇವಾಗ 3.2 ಪ್ಲಸ್ 10 ಅಂತಾರೆ ಎಷ್ಟಾಗುತ್ತೆ ರೀ 13.2 ಆಗುತ್ತೆ. 13.2 ಒಳಗೆ ಮೈನಸ್ 12 ಮಾಡಿದ್ರಿ ಅಂತ ನಮ್ಮ ಆನ್ಸರ್ ಎಷ್ಟಾಗುತ್ತೆ ಅಂತಾರ 1.2 ಆಗುತ್ತೆ. ಎಷ್ಟಾಗುತ್ತೆ ಹೇಳ್ರಿ 1.2. ಇದು ನಮ್ಮ ಫೈನಲ್ ಆನ್ಸರ್ 1.2. ಆಪ್ಷನ್ ಡಿ ಕರೆಕ್ಟ್. ಇನ್ನು ಇದೇ ರೀತಿ ನೆಕ್ಸ್ಟ್ ನೋಡ್ರಿ ಒಂದು ಸಿಂಪ್ಲಿಫಿಕೇಶನ್ ಕ್ವಶನ್ ಇತ್ತು, ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನು ಸಾಲ್ವ್ ಮಾಡಿದಿರಿ. ಅದೇ ರೀತಿ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಕೇಳಿದಾರ ಅಂತಂದ್ರೆ ನೋಡ್ರಿ ಟ್ರೈನ್ ಮೇಲಿಂದ ಕ್ವಶನ್ ಅದ ನಿಮ್ಮ SSC GD 22-2024 ಶಿಫ್ಟ್ 1 ಒಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ ಮೊದಲನೇ ಶಿಫ್ಟ್ ಒಳಗೆ 2ನೇ ಕ್ವಶನ್ ಅದ ಮ್ಯಾಥ್ಸ್. ಏನೈತಿ ಕ್ವಶನ್ ನೋಡ್ರಿ ಏನೈತಿ ಕ್ವಶನ್ ಅಂತಾರ 2 trains ಆರ್ ಮೂವಿಂಗ್ ಆಟ್ ಯೂನಿಫಾರ್ಮ್ ಸ್ಪೀಡ್ ಇನ್ ಅಪೋಸಿಟ್ ಡೈರೆಕ್ಷನ್. ಅಂದ್ರೆ 2 ಟ್ರೈನ್ ಏನು ಮಾಡಾಕತ್ತಾವು ಅಂತಾರ ಅಪೋಸಿಟ್ ಡೈರೆಕ್ಷನ್ ಒಳಗೆ ಬರಾಕತ್ತಾವ್ರಿ. ಯಾವ ಡೈರೆಕ್ಷನ್ ಒಳಗೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಬರಾಕತ್ತಾವ. ಇಫ್ ದ ಲೆಂತ್ ಆಫ್ ದ ಈಚ್ ಟ್ರೈನ್ ಈಸ್ 320 ಮೀಟರ್ಸ್. ಅಂದ್ರೆ ಈ ಲೆಂತ್ದ ಟ್ರೈನ್ ಕೂಡ ಎಷ್ಟೈತಿ ಅಂತಾರ 320 ಮೀಟರ್ ಐತಿ. ಈ ಟ್ರೈನಿಂದ ಕೂಡ ಎಷ್ಟೈತಿ ಅಂತಾರ ಲೆಂತ್ 320 ಮೀಟರ್ ಐತಿ. 2 ಟ್ರೈನ್ ಒಂದೇ ಲೆಂತ್ ಅದಾವ. ಈಚ್ ಟ್ರೈನ್ 320 ಮೀಟರ್ಸ್ ಆ್ಯಂಡ್ ದೇ ಟೇಕ್ 18 ಸೆಕೆಂಡ್ ಟು ಕ್ರಾಸಸ್ ಈಚ್ ಅದರ್. ಅಂದ್ರೆ ಒಂದನ್ನೊಂದು ದಾಟಿ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು ಅಂತಾರ 18 ಸೆಕೆಂಡ್ ಬೇಕಂತ್ರಿ. ಇನ್ನು ನೆಕ್ಸ್ಟ್ ಅದೇ ರೀತಿ ಮತ್ತೇನು ಕೇಳತ್ತಾರ ಅಂತಾರ ನೋಡ್ರಿ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಈಚ್ ಟ್ರೈನ್. ಅಂದ್ರೆ ಪ್ರತಿಯೊಂದು ಟ್ರೈನಿಂದ ಸ್ಪೀಡ್ ಕೇಳಾಗತ್ತಾರೆ. ನೋಡ್ರಿ ನಿಮಗೊಂದು ಡಯಾಗ್ರಾಮ್ ನೆನ್ಪಿಟ್ಕೊಡ್ರಿ ಅಂತ ಹೇಳಿದ್ದೆ ನಾನು. ಸ್ಪೀಡ್ ಕಂಡುಹಿಡಬೇಕು ಅಥವಾ ಡಿಸ್ಟೆನ್ಸ್ ಕಂಡುಹಿಡಬೇಕು ಒಂದು ಡಯಾಗ್ರಾಮ್ ನೆನ್ಪಿಟ್ಕೊಡ್ರಿ ಅಂತ ಹೇಳಿದ್ದೆ ಫಾರ್ಮುಲಾ ಸಲುವಾಗಿ. DST ನೋಡ್ರಿ ಯಾವ್ದಂತಾರೆ ಈಗ ಡಿ ಬೇಕು ಅಂತಾರೆ ಇದನ್ನು ಮುಚ್ಚ್ರಿ S ಇಂಟು ಟೈಮ್ ಮಾಡ್ಕೊಡ್ರಿ ಅಂತಂದಿದ್ದೆ. S ಬೇಕಂತಾರೆ ನೋಡ್ರಿ ಇದನ್ನು ಮುಚ್ಚ್ರಿ D ಡಿವೈಡ್ ಬೈ ಟೈಮ್ ಮಾಡ್ಕೊಡ್ರಿ ಅಂತ ಹೇಳಿದ್ದೆ. ಟೈಮ್ ಬೇಕಂತಾರೆ D ಮುಚ್ಚ್ರಿ D ಡಿವೈಡ್ ಬೈ S ಅಂತ ಹೇಳಿದ್ದೆ. ಈಗ ಸ್ಪೀಡ್ ಬೇಕಾಗೈತಿ ಅಂತಾರೆ ಏನು ಮಾಡ್ಕೋಬೇಕು ಇದನ್ನು ಮುಚ್ಚ್ರಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಈಕ್ವಲ್ ಟು ಫಾರ್ಮುಲಾ ಏನು ಹೇಳ್ರಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈಗ ಅಪೋಸಿಟ್ ಡೈರೆಕ್ಷನ್ ಒಳಗೆ ಬರಾಕತ್ತವ ಅಂತಾರೆ ಟ್ರೈನ್ 2 ಲೆಂತನ್ನ ಏನು ಮಾಡ್ಕೊತೀವಿ ಪ್ಲಸ್ ಮಾಡ್ಕೊತೀವಿ. ಹಂಗಾರೆ ಲೆಂತ್ ಸ್ಪೀಡ್ ಎಷ್ಟಾಗುತ್ತೆ ಹೇಳ್ರಿ ಇವಾಗ ಸ್ಪೀಡ್ ಕಂಡು ಹಿಡಬೇಕಂದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಮಾಡ್ಕೋಬೇಕು. ಹಂಗಾರೆ ಲೆಂತ್ ಎಷ್ಟಾಗುತ್ತೆ ರೀ ಟೋಟಲ್ ಲೆಂತ್ ಇವೆರಡು ಕೂಡಿಸ್ಕೊಂಡ್ರಿ ಅಂತಾರೆ ನೋಡ್ರಿ 300 + 300 ಅಂತಾರೆ 640 ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು ಅಂತಾರೆ 640 ಆಯಿತು. ಡಿವೈಡೆಡ್ ಬೈ ಟೈಮ್ ಎಷ್ಟೈತಿ ಅಂತಾರೆ 18 ಐತ್ರಿ. ನೋಡ್ರಿ ಆನ್ಸರ್ ಏನು ಬರುತ್ತೆ ಅಂತಾರ ಇದು ಮೀಟರ್ ಒಳಗದ ಲೆಂತ್, ಇದು ಟೈಮ್ ಸೆಕೆಂಡ್ ಒಳಗದ. ನಮ್ಮ ಆನ್ಸರ್ ಮೀಟರ್/ಸೆಕೆಂಡ್ ಒಳಗೆ ಬರ್ತೈತಿ. ಇನ್ನು ಮೀಟರ್/ಸೆಕೆಂಡ್ ಒಳಗೆ ಬಂತು ಅಂತಾರ ಅದನ್ನು km/h ಮಾಡ್ಕೋಬೇಕು ಅಂತಾರೆ ಎಷ್ಟರಿಂದ ಇಂಟು ಮಾಡ್ಕೋಬೇಕು ಹೇಳ್ರಿ ನಾವು km/h. ನೋಡ್ರಿ ಮೀಟರ್/ಸೆಕೆಂಡ್ದಿಂದ km/h ಮಾಡ್ಕೋಬೇಕು ಅಂತಾರೆ 18/5 ಇಂಟು ಮಾಡ್ಕೊತೀವಿ. ಅದೇ km/h ಮೀಟರ್/ಸೆಕೆಂಡ್ ಮಾಡ್ಕೋಬೇಕಂತಾರೆ 5/18 ಮಾಡ್ಕೊತೀವಿ. ಹಂಗಾರೆ ಇದನ್ನ 18/5 ಮಾಡ್ಕೊಂಡ್ರಿ ಅಂತಾರ ಮೀಟರ್/ಸೆಕೆಂಡ್ ಇದ್ದಿದ್ದು ಏನಾಗುತ್ತೆ ಅಂತಾರೆ km/h ಆಗುತ್ತೆ. ಈ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಈ 18 ಕ್ಯಾನ್ಸಲ್. 5 1 5 5 1 5
ಇನ್ನೂ ಒಂದು ಉಳಿತು 14 ಐತ್ರಿ, 5 2ರಲ್ಲಿ 10, 4 ಉಳಿತು 40 5 8ರಲ್ಲಿ 40. ನೋಡಿರಿ 128 km/h ಆಯಿತು ಸ್ಪೀಡ್. ಬಟ್ ಆಪ್ಷನ್ನಾಗ 128 km/h ಇದ್ರೆ ನೀವು ಹಾಕಿಬಿಡ್ತಿದ್ರಿ ಆನ್ಸರ್ 128 km/h ಅನ್ನೋದು ಇದು ಯಾವ ಸ್ಪೀಡ್ ಅಂತಾರೆ ನೋಡ್ರಿ. ಈ ಟ್ರೈನಿನ ಲೆಂತ್ ಎರಡೂ ಟ್ರೈನಿನ ಲೆಂತನ್ನು ಕೂಡಿಸ್ಕೊಂಡಿವಿ, ಹೌದಾ? ಇನ್ನು ಒಂದು ಟ್ರೈನ್ ಇನ್ನೊಂದು ಟ್ರೈನನ್ನು ದಾಟಲಿಕ್ಕೆ 18 ಸೆಕೆಂಡ್ ತೊಗೊಳಕತ್ತೈತಿ. ಅದು ಟೈಮಲ್ಲಿ ತೊಗೊಂಡ ಎರಡೂ ಟ್ರೈನ್ ಲೆಂತ್ ಒಂದೊಂದೊಂದು ದಾಟಲಿಕ್ಕೆ 18 ಸೆಕೆಂಡ್ ಅಂತಾರ. ಟೈಮ್ ಕೂಡ ಎರಡೂ ಟ್ರೈನಿಗೆ ಸಂಬಂಧ ಐತಿ, ಈ ಲೆಂತ್ ಕೂಡ ಎರಡೂ ಟ್ರೈನಿಗೆ ಸಂಬಂಧ ಐತಿ ಅಂತಾರ. ಈ ಸ್ಪೀಡ್ ಕೂಡ ಏನಾಗಿರ್ತೈತಿ ಅಂತಾರೆ, ಎರಡೂ ಟ್ರೈನಿಂದ ಕೂಡಿರ್ತದ. ಅರ್ಥ ಆಯ್ತಾ? ಹಂಗಾರೆ ಅವ್ರು ಏನನ್ನತ್ತಾರ ನೋಡ್ರಿ, ಏನನ್ನತ್ತಾರ ಅಂತಾರೆ, ವಾಟ್ ಈಸ್ ದ ಸ್ಪೀಡ್ ಆಫ್ ದ ಈಚ್ ಟ್ರೈನ್ ಅಂತಾರೆ. ಅವ್ರು ಮೊದಲೇ ಹೇಳಕತ್ತಾರ ಏನಂತೇಳಿ, ಎರಡೂ ಟ್ರೈನಿನ ಸ್ಪೀಡ್ ಈಕ್ವಲ್ ಅದ ಅಂತ ಅನ್ನಕತ್ತಾರ. ಅಂದರೆ ಎರಡೂ ಟ್ರೈನಿನ ಸ್ಪೀಡ್ ಈಕ್ವಲ್ ಐತಿ ಅಂತಾರೆ. ಎರಡೂ ಥರದ್ದು ಸೇರಿ 128 ಅಂತಂದ್ರೆ ಇನ್ನು ಒಂದು ಟ್ರೈನಿಂದ ಎಷ್ಟಾಗುತ್ತೆ ಅಂತಾರೆ, ಡಿವೈಡ್ 2 ಮಾಡಿರಿ. ಎಷ್ಟಾಗುತ್ತೆ ನೋಡ್ರಿ, 2 1ರಲ್ಲಿ 2 6ರಲ್ಲಿ 12, 2 4ರಲ್ಲಿ 8, 64 km/h ಆಗುತ್ತೆ. ಸ್ಪೀಡ್ ಎಷ್ಟಾಗುತ್ತೆ ಅಂದ್ರೆ 64 km/h. ಇದು ಕೂಡ ಆಪ್ಷನ್ ಎ ಕರೆಕ್ಟ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಹಂಗಾರ ನೋಡ್ರಿ, ಇವಾಗ ಇನ್ನೊಂದು ಕ್ವಶನ್ ಐತಿ, ಸಾಲ್ವ್ ಮಾಡ್ರಿ. ಸೇಮ್ ಕ್ವಶನ್ ಅದ ನೋಡ್ರಿ. ಲೆಂತ್ ಸೇಮ್ ಟ್ರೈನ್ದು ಸೇಮ್ ಲೆಂತ್ ಇದ್ದಿದ್ದು 2 ಟ್ರೈನ್ ಅದಾವ ಅಂತಾರೆ. ಎರಡೂ ಲೆಂತ್ ಏನು ಮಾಡ್ಕೊತೀವಿ, ಪ್ಲಸ್ ಮಾಡ್ಕೊತೀವಿ. ಎರಡೂ ಲೆಂತನ್ನು ಪ್ಲಸ್ ಮಾಡ್ಕೊಂಡ್ವಿ ಅಂತಾರೆ. ನೋಡ್ರಿ ಏನಾಗುತ್ತೆ, 480 ಎರಡೂ ಪ್ಲಸ್ ಮಾಡ್ಕೊತೀರಿ. ಆಮೇಲೆ ಮೀಟರ್/ಸೆಕೆಂಡ್ ಒಳಗೆ ಬರ್ತೈತಿ, ಅದನ್ನ ಏನು ಮಾಡ್ಕೋಬೇಕು ಅಂತಾರೆ, km/h ಕನ್ವರ್ಟ್ ಮಾಡ್ಕೋಬೇಕು. km/h ಇದ್ದಿದ್ದನ್ನು ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕಂತಾರೆ. ಎಷ್ಟರಿಂದ ಇಂಟು ಮಾಡ್ಕೊತೀವಿ, ಮೀಟರ್/ಸೆಕೆಂಡ್ ಇದ್ದಿದ್ದನ್ನು km/h ಮಾಡ್ಕೋಬೇಕಂತಾರೆ. ಎಷ್ಟು ಇಂಟು ಮಾಡ್ಕೊತೀವಿ ಅಂತ ಗೊತ್ತಿರಬೇಕು ಫಸ್ಟಿಗೆ. ನೋಡ್ರಿ ಇವಾಗ ಎಷ್ಟು ಬರುತ್ತೆ ಆನ್ಸರ್ ನೋಡೋಣ, ಫಾಸ್ಟ್ ಕಮೆಂಟ್ ಮಾಡಿರಿ. ನೋಡ್ರಿ ಎಷ್ಟೈತಿ, 480 ಮೀಟರ್ ಟ್ರೈನ್, ಎರಡು ಟ್ರೈನ್ ಲೆಂತ್ 480 ಮೀಟರ್ ಅದ. 24 ಸೆಕೆಂಡ್ ಒಳಗೆ ಒಂದೊಂದೊಂದು ಕ್ರಾಸ್ ಆಗ್ತಾವ ಅಂತಾರ. ಟ್ರೈನ್ ಸ್ಪೀಡ್ ಕಂಡು ಹಿಡಿಬೇಕು. ನೋಡ್ರಿ ಎರಡು ಟ್ರೈನಿಂದ ಒಂದು ಟ್ರೈನಿಂದ 480 ಅಂತಾರೆ, ಎರಡು ಅಪೋಸಿಟ್ ಡೈರೆಕ್ಷನ್ ಒಳಗೆ ಬರಾಕತ್ತಾವ. ಒಂದು ಟ್ರೈನಿಂದ 480 ಅಂತಾರೆ, ಇನ್ನೊಂದು ಟ್ರೈನಿಂದ ಕೂಡ ಎಷ್ಟೈತಿ 480 ಐತಿ. ಎರಡು ಕೂಡಿಸಿದ್ರಿ ಅಂತಾರೆ, ಲೆಂತ್ ಎಷ್ಟಾಗತ್ತೆ ರೀ ಟೋಟಲ್ಲ. ಸ್ಪೀಡ್ ಕಂಡು ಹಿಡಿಬೇಕಂತ ಏನು ಮಾಡ್ತೀವಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತಾರೆ ನೋಡ್ರಿ, 400 800 ಆಗುತ್ತಾ. ಆಮೇಲೆ 80 160 ಅಂತಾರೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು ಅಂದ್ರೆ 960 ಐತ್ರಿ. ಡಿವೈಡೆಡ್ ಬೈ ಟೈಮ್ ಎಷ್ಟೈತಿ ಅಂತಾರೆ 24 ಐತಿ. ಇದು ಮೀಟರ, ಇದು ಸೆಕೆಂಡ. ನಮ್ಮ ಆನ್ಸರ್ ಎತ್ತೊಳಗೆ ಬರ್ತೈತಿ ಅಂತಾರ, ಮೀಟರ್/ಸೆಕೆಂಡ್ ಒಳಗೆ ಬರ್ತೈತಿ. ನಮಗೆ ಏನು ಬೇಕಾಗೈತಿ, ಮೀಟರ್/ಸೆಕೆಂಡ್ ಬೇಡ, km/h ಮಾಡ್ಕೋಬೇಕು ಅಂತಾರೆ. ಎಷ್ಟರಿಂದ ಇಂಟು ಮಾಡ್ಕೋಬೇಕ್ರಿ, 18/5ದಿಂದ ಇಂಟು ಮಾಡ್ಕೋಬೇಕು. ಈ 18/5ದಿಂದ ಇಂಟು ಮಾಡ್ಕೋಬೇಕಂತ ನೋಡ್ರಿ, ಎಷ್ಟರಿಂದ ಕಡ್ತಾ ಹೊಡಿತೀರಿ ಅಂತಾರ, 24 1ರಲ್ಲಿ 24 4ರಲ್ಲಿ 96, ಇದೊಂದು 0 ಅಂತಾರ 45 ರೀ. ನೆಕ್ಸ್ಟ್ 5 1ರಲ್ಲಿ 5 8ರಲ್ಲಿ 40, 18 8ರಲ್ಲಿ ಎಷ್ಟು ಅಂತಾರ, 18 8ರಲ್ಲಿ ಎಷ್ಟಾಗ್ತದೆ ನೋಡ್ರಿ, 18 8ರಲ್ಲಿ ಎಷ್ಟಾಗುತ್ತೆ ಅಂತಾರ 144 ಆಗತ್ತೆ ರೀ. ಎಷ್ಟು, 144 km/h ಆಗುತ್ತೆ. ಬಟ್ ಎರಡೂ ಟ್ರೈನಿನ ಲೆಂತು ಮತ್ತು ಒಂದೊಂದೊಂದು ದಾಟಲಿಕ್ಕೆ 18 ಸೆಕೆಂಡ್, ಎರಡಕ್ಕೂ ಸಂಬಂಧ ಇದ್ದಿದ್ದು ಟೈಮ್ ತೊಗೊಳಕತ್ತೀವಿ ಅಂತಾರೆ. ಈ ಸ್ಪೀಡ್ ಕೂಡ ಏನಾಗಿರ್ತೈತಿ ಅಂತಾರೆ, ಎರಡೂ ಟ್ರೈನಿಂದ ಆಗಿರ್ತದೆ. ಬಟ್ ನಮಗೆ ಬೇಕಾಗಿರೋದು ಒಂದು ಟ್ರೈನಿಂದ, ಅದಕ್ಕೆ ಏನು ಮಾಡಿರಿ ಅಂತಾರೆ, ಡಿವೈಡ್ 2 ಮಾಡಿ. 2 1ರಲ್ಲಿ 2 ಎಷ್ಟರಲ್ಲೇ ರೀ, 2 7ರಲ್ಲಿ 14, 2 2ರಲ್ಲಿ 4. ಹಂಗಾರೆ ಆನ್ಸರ್ ಎಷ್ಟಾಗುತ್ತೆ ಅಂತಾರೆ 72 km/h. ಎಷ್ಟಾಗುತ್ತೆ ಹೇಳ್ರಿ, 72 km/h. ಆಪ್ಷನ್ 2 ಕರೆಕ್ಟ್. ಇನ್ನು ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಎಸ್, ರೇಷೋ ಮೇಲಿಂದ ಕ್ವಶನ್ ಅದ. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ, ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಸಾಲ್ವ್ ಮಾಡ್ಬೋದು. ಏನನ್ನತ್ತಾರ ಅಂತಾರ, m/n = 9/6. ವಾಟ್ ಈಸ್ ದ ವ್ಯಾಲ್ಯೂ ಆಫ್ m+n ರೇಷೋ m-n? ಅಂದ್ರೆ m ವ್ಯಾಲ್ಯೂ ಮತ್ತು n ವ್ಯಾಲ್ಯೂ ಕೊಟ್ಟಿದ್ದಾರೆ. ಆ ಈಕ್ವೇಷನ್ ಒಳಗೆ ಫಿಲ್ ಮಾಡಿ ಆನ್ಸರ್ ತೆಗಿಬೇಕ್ರಿ. ಎಷ್ಟಾಗ್ತದ ಅಂತ ಅನ್ನೋದನ್ನು ಹೇಳ್ರಿ ನೋಡೋಣ. ನೋಡ್ರಿ m ವ್ಯಾಲ್ಯೂ ಎಷ್ಟೈತಿ, 9 ಐತಿ, n ವ್ಯಾಲ್ಯೂ 6 ಐತಿ. ಇಲ್ಲಿ ಈ ಈಕ್ವೇಷನ್ ಒಳಗೆ ಫಿಲ್ ಮಾಡಿರಿ. ನೋಡ್ರಿ ಈ ಈಕ್ವೇಷನ್ ಒಳಗೆ ಏನು ಮಾಡಬೇಕು ಅಂತಾರ, ಫಿಲ್ ಮಾಡಬೇಕು. ಫಸ್ಟ್ ನೋಡ್ರಿ ಏನು ಯಾವ ಈಕ್ವೇಷನ್ ಐತಿ ಅಂತಾರೆ, m+n ರೇಷೋ m-n. ಹಂಗಾರೆ m ವ್ಯಾಲ್ಯೂ ಎಷ್ಟೈತ್ರಿ, m ವ್ಯಾಲ್ಯೂ ನೋಡ್ರಿ 9 ಐತಿ, n ವ್ಯಾಲ್ಯೂ 6 ಐತಿ. m ವ್ಯಾಲ್ಯೂ 9, n ವ್ಯಾಲ್ಯೂ 6. ಹಂಗಾರೆ m ಇದ್ದಲ್ಲಿ 9 ಹಾಕ್ರಿ, n ಇದ್ದಲ್ಲಿ 6 ಹಾಕ್ರಿ. m ಎಲ್ಲೈತಿ, ಇಲ್ಲೈತಿ 9 ಪ್ಲಸ್ n ವ್ಯಾಲ್ಯೂ ಎಷ್ಟೈತ್ರಿ 6. ನೆಕ್ಸ್ಟ್ ಅದೇ ರೀತಿ ನೋಡ್ರಿ m ವ್ಯಾಲ್ಯೂ ಎಷ್ಟೈತಿ, 9 ಐತಿ, ಮೈನಸ್ ಅದ ಮೈನಸ್ ಹಾಕ್ರಿ. n ವ್ಯಾಲ್ಯೂ ಎಷ್ಟೈತಿ 6 ಐತಿ. ಇನ್ನು ಇದನ್ನು ಸಾಲ್ವ್ ಮಾಡ್ಕೊಂಡ್ರಿ ಅಂತಾರೆ 9 6 ಎಷ್ಟಾಗತ್ತೆ ಅಂತಾರ 15 ಆಗುತ್ತೆ. ನೆಕ್ಸ್ಟ್ 9ರಾಗ 6 ಹೋದ್ರೆ ಎಷ್ಟಾಗತ್ತೆ ಅಂತಾರ 3 ಆಗುತ್ತಾ. ಇವಾಗ ಇದನ್ನು ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಆನ್ಸರ್ ಏನಾಗುತ್ತಾ, 3 1ರಲ್ಲಿ 3, 3 5ರಲ್ಲಿ 15, 5/1 ಅನ್ನೋದು ಆನ್ಸರ್ ಸರಿ ಆಗ್ತದೆ. ಎಷ್ಟಾಗ್ತದೆ ಹೇಳ್ರಿ, 5/1. 5/1 ಅನ್ನೋದು ಎಲ್ಲೈತ್ರಿ, ಆಪ್ಷನ್ ಡಿ ಒಳಗೈತಿ. ಅದು ಆನ್ಸರ್ ಕರೆಕ್ಟ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಇನ್ನೊಂದು ಸೇಮ್ ಕ್ವಶನ್ ಅದ, ನೋಡೋಣ ಸಾಲ್ವ್ ಮಾಡಿರಿ. ಫಸ್ಟ್ ಆನ್ಸರ್ ಕಮೆಂಟ್ ಮಾಡಿ.
ಈಕ್ವೇಷನ್ ಒಳಗೆ ಫಿಲ್ ಮಾಡ್ಬೇಕು ರೀ. ಈಕ್ವೇಷನ್ ಒಳಗೆ ಫಿಲ್ ಮಾಡಿ ಇಂಟು ಮಾಡಿ ಆನ್ಸರ್ ತೆಗಿಬೇಕು. ಎಷ್ಟು ಬರುತ್ತಾ ಅನ್ನೋದನ್ನು ಆನ್ಸರ್ ಹೇಳ್ರಿ ಫಾಸ್ಟಾಗಿ. ನೋಡಿರಿ, ಈ ಕ್ವಶನ್ ನಾನು ಸಾಲ್ವ್ ಮಾಡ್ಬೇಕಂತಾರೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. ಬಟ್ ನಾನು ಎಷ್ಟು ಫಾಸ್ಟಾಗಿ ಸಾಲ್ವ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಅರ್ಥ ಆಗ್ತದೋ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಓಕೆ, ಈಗ ನೀವು ಇಷ್ಟೊತ್ತನ ಬಿಡ್ಸಾಕತ್ತಾನ ಕ್ವಶನ್ನ, ಇಷ್ಟೊತ್ತನ ಬಿಡಿಸಿದ್ರೆ ನಮಗೆ ಟೈಮ್ ಇರ್ತದೇನು? ಇಲ್ಲ, ನಾನು ಬಿಡಿಸ್ಬೇಕಂತಾರೆ ಬಿಡಿಸ್ತೀನಿ ರೀ, ಬಟ್ ನಿಮ್ಗೆ ಅರ್ಥ ಆಗಬೇಕಲ್ಲ. ನೋಡ್ರಿ ಏನೈತಿ ಅಂತಾರ, ಇಲ್ಲಿ ಎಮ್ ವ್ಯಾಲ್ಯೂ ಎಷ್ಟು ಐತಿ ಅಂತಾರ 2 ಐತಿ, ಎನ್ ವ್ಯಾಲ್ಯೂ ಎಷ್ಟು ಐತಿ ಅಂತಾರ 3 ಐತಿ. ಅದ್ರೊಳಗೆ ಫಿಲ್ ಮಾಡ್ಬೇಕು ರೀ. ಅವ್ರು ಏನು ಈಕ್ವೇಷನ್ ಕೊಟ್ಟಾರ ಅಂತ ನೋಡ್ರಿ, ಈ ಈಕ್ವೇಷನನ್ನು ಕೊಟ್ಟಾರ, ಈ ಈಕ್ವೇಷನ್ ಒಳಗೆ ಫಿಲ್ ಮಾಡ್ಬೇಕು. ಏನೈತಿ ಅಂತಾರೆ ಈಕ್ವೇಷನ್ 2m ಪ್ಲಸ್ 3n. ನೆಕ್ಸ್ಟ್ ಏನೈತಿ ಅಂದ್ರೆ ಇನ್ನೊಂದು ಈಕ್ವೇಷನ್ 4m ಮೈನಸ್ 2n. ಇದು ಒಂದು ಈಕ್ವೇಷನ್ ಐತಿ. ಇನ್ನು ಇಲ್ಲಿ ಏನಿಲ್ಲ, ಈ 2m ಅಂದ್ರೆ ಇದ್ರ ಅರ್ಥ ಏನು ಅಂತಾರ 2 ಇಂಟು m ಅನ್ನಂಗೆ ರೀ. ಏನು ಹೇಳ್ರಿ, 2 ಇಂಟು m ಅನ್ನಂಗೆ. ಇನ್ನು m ವ್ಯಾಲ್ಯೂ ಎಷ್ಟೈತಿ 2 ಐತಿ, n ವ್ಯಾಲ್ಯೂ 3 ಐತಿ. ಇನ್ನು 2 ಇಂಟು m ವ್ಯಾಲ್ಯೂ ಎಷ್ಟೈತ್ರಿ 2 ಐತಿ, 2 ಇಂಟು 2 ಪ್ಲಸ್ ಇನ್ನು 3 ವ್ಯಾಲ್ಯೂ ಎಷ್ಟೈತಿ, ಅದು ಸಾರಿ 3 ಐತಿ, 3 ಬರ್ಕೊಳ್ರಿ. ಇನ್ನು n ವ್ಯಾಲ್ಯೂ ಎಷ್ಟೈತಿ ಅಂತಾರ 3 ಐತಿ, ಅದನ್ನು ಬರ್ಕೊಳ್ರಿ. ಇದನ್ನು ಈಕ್ವೇಷನ್ ಒಳಗೆ ಬರ್ಕೊಳ್ರಿ. ಇಷ್ಟು ಈಕ್ವೇಷನ್ ಬಿಡಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಅರ್ಥ ಆಗಲಿ ಅಂತ ಹೇಳಕತ್ತೀನಿ ಅಷ್ಟ. ನೋಡ್ರಿ, ಇನ್ನು 4 ಅಂತಾರೆ ನೋಡ್ರಿ. ಇವಾಗ 4 ಇಂಟು m ವ್ಯಾಲ್ಯೂ ಎಷ್ಟೈತ್ರಿ 2 ಐತಿ, ಮೈನಸ್ 2 ಇಂಟು n ವ್ಯಾಲ್ಯೂ ಎಷ್ಟೈತಿ 3 ಐತಿ. ಹಂಗಾರೆ ನೋಡ್ರಿ, ಇವಾಗ ಈಕ್ವೇಷನ್ ನಿಮ್ಗೆ ಆಲ್ರೆಡಿ ಹಿಂದಿನ ಕ್ವಶನ್ ಒಳಗೆ ಹೇಳಿ ಬೊಡ್ಮಾಸ್ ಅಂತಾರೆ ನೋಡ್ರಿ. ಸಿಂಪ್ಲಿಫಿಕೇಶನ್ ಮಾಡ್ಕೋ, ಫಸ್ಟ್ ಯಾವ್ದು ಮಾಡ್ಕೊತೀವಿ, ಇಂಟು ಮಾಡ್ಕೊತೀವಿ, ಆಮೇಲೆ ಪ್ಲಸ್ ಮಾಡ್ಕೊತೀವಿ. ಹಂಗಾರೆ ನೋಡ್ರಿ, ಇವಾಗ 2 ಇಂಟು 2 ಅಂತಾರ 4 ಪ್ಲಸ್ 3 ಇಂಟು 3 ಅಂತಾರ 9. 9 ಪ್ಲಸ್ 4 ಅಂತಾರೆ ನೋಡ್ರಿ, ಎಷ್ಟಾಗುತ್ತಾ ಇರಲಿ. ಇದನ್ನು ಸಾಲ್ವ್ ಮಾಡ್ಕೊಡ್ರಿ. 4 2 8 ಮೈನಸ್ 2 3 6 ಅಂತಾರ. ಇವಾಗ ಸಾಲ್ವ್ ಮಾಡ್ರಿ. 9 4 ಕೂಡಿಸಿದ್ರಿ ಅಂತಾರೆ 13. 8 ಒಳಗೆ 6 ಹೋದ್ರೆ 2. ಇವು ಯಾವುವು ಒಂದ ಮಗ್ಗಿಯೊಳಗೆ ಭಾಗ ಹೋಗೋದಿಲ್ಲ. ಹಂಗಾರೆ ಆನ್ಸರ್ ಎಷ್ಟು ಹೇಳ್ರಿ 13:2. ಆಪ್ಷನ್ 3 ಕರೆಕ್ಟು. ನೆಕ್ಸ್ಟ್ ಅದೇ ರೀತಿ ಮುಂದಿನ ಕ್ವಶನನ್ನು ಸಾಲ್ವ್ ಮಾಡಿರಿ. ನೋಡಿರಿ, ಎವರೇಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಫಸ್ಟ್ ನಮಗೆ ಗೊತ್ತಿರಬೇಕಿಲ್ಲಿ. ನೋಡಿರಿ, ಇದು ಕೂಡ ಇಂಥ ಸಿಂಪಲ್ ಕ್ವಶನ್ ನಿಮ್ಮ ಎಕ್ಸಾಮ್ ಒಳಗೆ ಕೇಳಿದ್ದು. ನೋಡಿರಿ ಏನೈತಿ ಅಂತಾರ, ಎವರೇಜ್ ಕಂಡುಹಿಡಿಬೇಕಂತಾರೆ ಫಸ್ಟ್ ಏನು ಮಾಡ್ತೀವಿ ಅಂತಾರ, ಎವರೇಜ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಮಾಡ್ತೀವಿ ರೀ. ಸಮ್ ಡಿವೈಡೆಡ್ ಬೈ ನಂಬರ್. ಸಮ್ ಅಂತಾರೆ ಏನು, ಒಟ್ಟು ಮೊತ್ತ, ಡಿವೈಡೆಡ್ ಬೈ ನಂಬರ್ ಅಂತಾರ ಒಟ್ಟು ಸಂಖ್ಯೆ. ಹಂಗಾರೆ ಈ ಒಟ್ಟು ಮೊತ್ತ ಅಂತ ನೋಡ್ರಿ, ದ ಏಜಸ್ ಆಫ್ 7 men ಇನ್ ಅ ಕ್ರಿಕೆಟ್ ಟೀಮ್. ಅಂದ್ರೆ 7 ಜನರದ್ದು, 7 ಜನ ಪುರುಷರದ್ದು ಒಂದು ಕ್ರಿಕೆಟ್ ಟೀಮ್ ಅದ. ಅವ್ರದ ಏಜ್ ಏನೈತಿ ಅಂತಾರ, ಒಬ್ಬಂದು 26 ವರ್ಷ, 25 ವರ್ಷ, 21, 29, 24, 28 ಮತ್ತು 22 ವರ್ಷದವ್ರದಾರ. ಹಂಗಾರೆ ಅವ್ರದ್ದೆಲ್ಲರದ್ದು ಸರಾಸರಿ ಕೇಳತ್ತಾರ ಅಂತಾರ. ಸಮ್ ಮಾಡ್ಕೋಬೇಕ್ರಿ ಫಸ್ಟ್, ಆಮೇಲೆ ನಂಬರ್ದಿಂದ ಕಟ್ತಾ ಹೊಡಿಬೇಕು. ಹಂಗಾರೆ ನೋಡ್ರಿ, ಕೂಡಿಸ್ಕೊಡ್ರಿ ಫಸ್ಟ್. ಮೊದಲು 10 ಸ್ಥಾನ ಕೂಡಿಸ್ಕೊಡ್ರಿ. 20 20 40 40 20 60 60 20 80 80 23 120 120 120 ಮತ್ತು 20 ಅಂತಾರೆ 145. ಇದು 10 ಸ್ಥಾನ ಕೂಡಿಸ್ಕೊಂಡ್ವಿ. ಇನ್ನು ಬಿಡಿ ಸ್ಥಾನ ಕೂಡಿಸ್ಕೊಡ್ರಿ, ಎಷ್ಟಾಗ್ತದ ನೋಡ್ರಿ. ಇವಾಗ 6 5 11 11 1 12 12 9 21 21 4 25 25ಕ್ಕೆ 8 ಕೂಡಿಸಿದ್ರೆ ಅಂತಾರೆ 33 33ಕ್ಕೆ 2 ಕೂಡಿಸಿದ್ರೆ 35. ಅಂದ್ರೆ ಟೋಟಲ್ ಎಷ್ಟಾಗುತ್ತೆ ಅಂತಾರೆ ನೋಡ್ರಿ, 140ಕ್ಕೆ 135 ಕೂಡಿಸಿದ್ರಿ ಅಂತಾರೆ 175 ಸಮ್ ಆಗತ್ತೆ ರೀ. ಅವ್ರೆಲ್ಲರದು ವಯಸ್ಸಿನ ಮೊತ್ತ ಎಷ್ಟು ಹೇಳ್ರಿ 175. ನಮ್ಗೆ ಎವರೇಜ್ ಬೇಕಾಗಿತ್ತು ಅಂದ್ರೆ ಸಮ್ ಸಿಕ್ತಿವಾಗ. ಇನ್ನು ನಂಬರ್ ಮಾಡ್ರಿ, ಎಷ್ಟು ನಂಬರ್ ಅದಾವೆ ನೋಡ್ರಿ, 1 2 3 4 5 6 ಇದೊಂದು 7 ನಂಬರ್ ಅಂತ ಇಲ್ಲೇ ಕೊಟ್ಟಾರಲ್ಲ. ಎಸ್, 7ರಿಂದ ಕಟ್ತಾ ಹೊಡಿ ನೋಡ್ರಿ. 7ರಿಂದ ಕಟ್ತಾ ಹೊಡೆದ್ರಿ ಅಂತಾರೆ 7 1 7 2 14. ಇನ್ನೂ ಎಷ್ಟು ಉಳಿತು ಅಂತಾರ 3 ಉಳಿತು, 35 ಐತ್ರಿ. 7 5 35. ಹಂಗಾರೆ ಸರಾಸರಿ ಎಷ್ಟು ಅಂತಾರ 25. ಆಪ್ಷನ್ ಯಾವುದು ಕರೆಕ್ಟ್ ಅಂತಾರ, ಆಪ್ಷನ್ 1 ಕರೆಕ್ಟ್. ಸಿಂಪಲ್ ಕ್ವಶನ್ ಅದ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಾಗುತ್ತೆ, ಸಾಲ್ವ್ ಮಾಡಿರಿ. ಸೇಮ್ ಇನ್ನೊಂದು ಅದೇ ರೀತಿ ಕ್ವಶನ್ ಅದ, ಫಾಸ್ಟ್ ಸಾಲ್ವ್ ಮಾಡಿರಿ. ನೋಡ್ರಿ, ಇಲ್ಲಿ ಕೂಡ ಎವರೇಜ್ ಕೇಳತ್ತಾರ ಅಂತಾರೆ. ಸಮ್ ಡಿವೈಡೆಡ್ ಬೈ ನಂಬರ್ ಮಾಡಬೇಕು. ಸಮ್ ಮಾಡ್ಕೊಡ್ರಿ, ಫಸ್ಟ್ ಕೂಡಿಸ್ಕೊಡ್ರಿ, ಆಮೇಲೆ ಎಷ್ಟು ಸಂಖ್ಯೆ ಅದಾವ ಆ ಸಂಖ್ಯೆಯಿಂದ ಕಟ್ತಾ ಹೊಡೀರಿ. ನೆಕ್ಸ್ಟ್ ಇನ್ನೂ ಕ್ವಶನ್ ಅದಾವ. ಎಸ್, ಇನ್ನೊಂದು ಕ್ವಶನ್ ಐತಿ, ಸಾಲ್ವ್ ಮಾಡಿದ್ರಿ. ನೋಡ್ರಿ ಏನೈತಿ ಕ್ವಶನ್, ಎವರೇಜ್ ಕಂಡು ಹಿಡಿಬೇಕಂತಾರೆ ನೋಡ್ರಿ ಏನು ಮಾಡ್ತೀವಿ, ಎವರೇಜ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್. ಸಮ್ ಮಾಡ್ಕೊಡ್ರಿ. ಹಂಗಾರೆ ಫಸ್ಟ್ ಕೂಡಿಸ್ಕೊಡ್ರಿ, 10 ಸ್ಥಾನ ಕೂಡಿಸ್ಕೊಡ್ರಿ ಎಲ್ಲಾನು. ಎಷ್ಟು ಅಂತಾರೆ ನೋಡ್ರಿ, 60 + 30 ಅಂತಾರ 90 ಆಗುತ್ತೆ.
90ಕ್ಕೆ 40 ಕೂಡಿಸಿದ್ರೆ 130 ಆಗುತ್ತೆ, 130ಕ್ಕೆ 50 ಕೂಡಿಸಿದ್ರೆ 180 ಆಗುತ್ತೆ, 180ಕ್ಕೆ 30 ಕೂಡಿಸಿದ್ರೆ 210 ಆಗುತ್ತೆ, 210ಕ್ಕೆ 30 ಕೂಡಿಸಿದ್ರೆ 240 ಆಗುತ್ತೆ. ಎಸ್. ಈಗ ನೆಕ್ಸ್ಟ್ ಬಿಡಿ ಸ್ಥಾನ ಕೂಡಿಸ್ಕೊಡ್ರಿ. 4 6 10 10 12 12 4 16 16 8 ಎಷ್ಟಾಗುತ್ತೆ ರೀ 24. 24 ಅಂತ ನೋಡ್ರಿ. ಇವಾಗ 24 ಕೂಡಿಸಿದ್ರಿ ಅಂತಾರೆ 264 ಆಗುತ್ತೆ. ಟೋಟಲ್ ಸಮ್ ಎಷ್ಟಾಯಿತು ಅಂತಾರೆ 264 ಆಯಿತು. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವೆ ನೋಡ್ರಿ, 6 ಸಂಖ್ಯೆ ಅದಾವೆ. 6ರಿಂದ ಕಡ್ತಾ ಹೊಡೀರಿ. 6 ಒಂದರಲ್ಲೇ 6 4ರಲ್ಲಿ 24. ನೆಕ್ಸ್ಟ್ 2 ಉಳಿತದೆ 24 ಆಗ್ತದೆ. ಮತ್ತು 6 4ರಲ್ಲಿ 24. ಹಾಗಾದ್ರೆ ಎವರೇಜ್ ಎಷ್ಟು ಅಂತಾರೆ 44. ಆಪ್ಷನ್ ಯಾವುದು ಕರೆಕ್ಟ್ ಅಂತಾರೆ? ಆಪ್ಷನ್ 2 ಕರೆಕ್ಟ್. ಎಸ್, ಅರ್ಥ ಆಯ್ತಾ? ಎಸ್. ಅದೇ ರೀತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳಿದಾರೆ ನೋಡ್ರಿ. ನೋಡ್ರಿ ಯಾವುದು ಕ್ವಶನ್ ಐತಿ ಅಂತಾರೆ ಪ್ರಾಫಿಟ್ ಲಾಸ್ ಒಳಗಿರ್ತಕ್ಕಂಥ ಕ್ವಶನ್ ಅದ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಪ್ರಾಫಿಟ್ ಲಾಸ್. ಏನೈತಿ ಅಂತಾರೆ, ರೋಹಿತ್ ಬಾಟ್ ಆ್ಯನ್ ಓಲ್ಡ್ ಬ್ಯಾಟ್ ಫಾರ್ ₹2320 ಆ್ಯಂಡ್ ಸ್ಪೆಂಟ್ ₹180 ಆನ್ ಇಟ್ಸ್ ರಿಪೇರ್ಸ್. ಅಂದ್ರೆ ಒಂದು ಬ್ಯಾಟನ್ನು $2320 ಕೊಟ್ಟು ಓಲ್ಡ್ ಬ್ಯಾಟನ್ನು ಖರೀದಿ ಮಾಡಿದಾನ. ಅದೇನೋ ಒಂದು ಸ್ವಲ್ಪ ರಿಪೇರಿ ಇದ್ದಿದ್ದ ಕಾರಣಕ್ಕೆ ಅದಕ್ಕೆ $180 ಕೊಟ್ಟ ಏನೋ ರಿಪೇರಿ ಮಾಡಾಕತ್ತಾನ. ಅದಾದ ನಂತರ ಇಫ್ ದ sells it for ₹2400, ವಾಟ್ ಈಸ್ ದ ಪರ್ಸಂಟೇಜ್ ಲಾಸ್ ಇನ್ಕ್ವೈರ್ಡ್ ಬೈ ಹಿಮ್. ಅಂದ್ರೆ ಅವ್ಗೆ ಎಷ್ಟು ನಷ್ಟ ಆಗತೈತಿ ಅಂತ ಕೇಳಾಕತ್ತಾರೆ ನೋಡ್ರಿ. ಒಂದು ಹಳೆ ಬ್ಯಾಟ್ ಅದ, ಹಳೆ ಬ್ಯಾಟನ್ನು ತೊಗೊಂಡು ಬರಾಕತ್ತಾನ. ಎಷ್ಟಪ್ಪ ಅಂತಾರೆ ₹2320 ತೊಗೊಂಡು ಬರಾಕತ್ತಾನೆ. ಅದನ್ನು ತಂದು ಏನು ಮಾಡ್ತಾನೆ ಅಂದ್ರೆ ಅದನ್ನು ರಿಪೇರಿ ಮಾಡ್ತಾನೆ ₹180 ಕೊಟ್ಟು. ಆಮೇಲೆ ₹2400 ಮಾರ್ತಾನೆ. ಹಂಗಾರೆ ಎಷ್ಟು ಆ ಬ್ಯಾಟಿನ ಸಲುವಾಗಿ ಅವ ಇನ್ವೆಸ್ಟ್ಮೆಂಟ್ ಮಾಡಿದ, ಆಮೇಲೆ ಎಷ್ಟಕ್ಕೆ ಮಾರಿದ ನೋಡ್ರಿ. ಲಾಭ ಕೇಳಿದ್ರೆ ಲಾಭ ಹೇಳ್ಬೋದಿತ್ತು, ನಷ್ಟ ಕೇಳಿದ್ರೆ ನಷ್ಟ ಹೇಳ್ಬೋದಿತ್ತು. ಎಷ್ಟು ನಷ್ಟ ಆಗೈತಿ ಎಷ್ಟು ಲಾಭ ಆಗೈತಿ ಅಂತೇಳಿ. ಬಟ್ ಅವ್ರು ಕೇಳಾಕತ್ತಿದ್ದು ಶೇಕಡ ಅಂತಾರೆ ನೋಡ್ರಿ, ಪರ್ಸಂಟೇಜ್ ಅಂತಾರೆ. ನಾವೇನು ಮಾಡಬೇಕಾಗ್ತದೆ 100ಕ್ಕೆ ಅಂತೇಳಿ ಮಾಡಬೇಕಾಗ್ತದೆ. ಓಕೆ, ನೋಡ್ರಿ ಫಸ್ಟ್ ₹2320 ತರಾಕತ್ತಾನ. ಅದಕ್ಕೆ ನೋಡ್ರಿ ಇದು ಅದು ಬ್ಯಾಟಿನ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದ ಅಮೌಂಟ್. ಇನ್ನು ₹180 ಅದಕ್ಕೆ ಖರ್ಚು ಮಾಡತ್ತಾನ ಅಂತಾರೆ. ಅವನ ಕೈಲಿಂದಾನೆ ಇನ್ನು ₹180 ಖರ್ಚು ಮಾಡಕತ್ತಾನ. ಅಂದ್ರೆ ಇದು ಬ್ಯಾಟಿಗೆ ಖರ್ಚು ಆಗತ್ತದ 180. ಅಂದ್ರೆ ಟೋಟಲ್ ಬ್ಯಾಟಿಗೆ ಎಷ್ಟು ರೂಪಾಯಿ ಖರ್ಚು ಮಾಡ್ದಾರಿ ಅವ? ಟೋಟಲ್ ₹2500 ಏನು ಮಾಡ್ತಾನ ಅಂತಾರೆ ಬ್ಯಾಟಿಗೆ ಖರ್ಚು ಮಾಡ್ತಾನ. ಇನ್ನು ₹2500 ಖರ್ಚು ಮಾಡಿ ನೋಡ್ರಿ, ₹2500 ಖರ್ಚು ಮಾಡಿ ಅದಕ್ಕಂದ್ರೆ ಕಾಸ್ಟ್ ಪ್ರೈಸ್ ಆಗ್ತದೆ ರೀ. ಇದು ಇಷ್ಟು ಕೊಟ್ಟು ಅದು ಖರೀದಿ ಮಾಡಿದ್ದಾಯಿತು, ಅದು ಖರ್ಚು ಮಾಡಿದ್ದಾಯಿತು. ಅಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ ₹2500 ಮಾಡತ್ತಾನ. ಇನ್ನು ಎಷ್ಟಕ್ಕೆ ಮಾರಾಟ ಮಾಡತ್ತಾನ ಅಂತಾರೆ ಸೆಲ್ಲಿಂಗ್ ಪ್ರೈಸ್ ₹2400 ಮಾರತ್ತಾನ. ನೋಡ್ರಿ, ಆ ಬ್ಯಾಟಿಗೆ $2500 ಖರ್ಚು ಮಾಡಿ $2400 ಮಾರತ್ತಾನ ಅಂತಾರ. ನಷ್ಟ ಆಗ್ತದ ಅಂತ ಕ್ಲಿಯರಾಗಿ ಗೊತ್ತಾಗ್ತದ. ಎಷ್ಟು ನಷ್ಟ ಆಗ್ತದ ಅಂತಾರೆ ₹100 ನಷ್ಟ ಆಗ್ತದ ಅಂತ ಹೇಳ್ಬೋದು. ಬಟ್ ₹100 ನಷ್ಟ ಅಂತ ಹೇಳ್ಬೋದು. ಬಟ್ ನಮಗೇನು ಬೇಕಾಗೈತಿ ಅಂತಾರ ಶೇಕಡಾವಾರು ಬೇಕಾಗೈತಿ ರೀ. ಅಂದ್ರೆ ಪರ್ಸಂಟೇಜ್ ಒಳಗೆ ಹೇಳಬೇಕಾಗಿದೆ. ಪರ್ಸಂಟೇಜ್ ಅಂತಾರ 100ಕ್ಕೆ ಎಷ್ಟು ನಷ್ಟ ಆಗೈತಿ ಅಂತ ಹೇಳಬೇಕು. ಹಾಗಾದ್ರೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ನೋಡ್ರಿ, 2 ಮೆಥಡ್ ಒಳಗೆ ಸಾಲ್ವ್ ಮಾಡ್ಕೋಬೋದು. ನೀವು ಫಸ್ಟ್ ಇಲ್ಲಿ ಫಾರ್ಮುಲಾ ಇದ್ರೂ ಫಾರ್ಮುಲಾಸ್ ಜೊತೆಗೂ ಸಾಲ್ವ್ ಮಾಡ್ಕೋಬೋದು. ಇಲ್ಲ ಅಂತಾರೆ ಇಲ್ಲೇ ಮಾಡ್ತೀರಿ ಅಂತ ನೋಡ್ರಿ. ಈ 2500 ಇನ್ವೆಸ್ಟ್ಮೆಂಟ್ ಮಾಡಿದಾಗ ₹100 ನಷ್ಟ ಆಗೈತಿ ಅಂತಾರೆ. ಪರ್ಸಂಟೇಜ್ ಅಂತಾರೆ ನೋಡ್ರಿ, ಎಷ್ಟಕ್ಕೆ ಮಾಡಬೇಕು ಅಂತಾರೆ 100ಕ್ಕೆ ಮಾಡಬೇಕು. ಈ $2500 ಇನ್ವೆಸ್ಟ್ಮೆಂಟ್ ಮಾಡಿದಾಗ ₹100 ನಷ್ಟ ಆಗೈತಿ ಅಂತಾರ. ಪರ್ಸಂಟೇಜ್ ಎಷ್ಟಕ್ಕೆ ಅಂತಾರ 100ಕ್ಕೆ ಎಷ್ಟು ನಷ್ಟ ಆಗ್ತದೆ ಅಂತೇಳಿ ಸಾಲ್ವ್ ಮಾಡ್ಕೋಬೇಕಾಗ್ತದೆ. ಅಂದ್ರೆ ನೋಡ್ರಿ, ನೀವು ಇಲ್ಲೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಅಂತಾರೆ ಮಾಡ್ರಿ. ಇಲ್ಲ, ಈ 2500 ಇದನ್ನು ಕಟ್ತಾ ಹೊಡೆದು ಒಂದು ಪಾರ್ಟ್ ಎಲ್ಲಿ ತಗೋಬೇಕು. ಈ ಸಂಖ್ಯೆಯಿಂದ ಕಟ್ತಾ ಹೋಗಲಿಲ್ಲ ಅಂತಾರ. ಈ ಸಂಖ್ಯೆಗೆ ಏನು ಮಾಡ್ರಿ ಅಂತಾರೆ ಒಂದು ಸಾರಿ ಕಟ್ತಾ ಹೊಡೀರಿ. ನೋಡಿ, ಒಂದು ಸಾರಿ ಕಟ್ತಾ ಹೊಡೆದ್ರಿ ಅಂತಾರೆ ಈ 20 ಕ್ಯಾನ್ಸಲ್. ಇನ್ನು ಇಲ್ಲಿ 25 ಐತಿ, ಇಲ್ಲಿ 1 ಐತಿ. ಇನ್ನು ಕಟ್ತಾ ಹೊಡಿಬೋದಲ್ರಿ. 25 ಎಷ್ಟರಲ್ಲೇ 100 ಅಂತಾರ. 25 4ರಲ್ಲೇ 100. ಇನ್ನು 1 4ರಲ್ಲೇ ಎಷ್ಟು ಅಂತಾರ 4% ಏನಕ್ಕೈತಿ ಅಂತಾರ ನಷ್ಟ ಆಗ್ತದ ಅಂತ ಹೇಳ್ಬೋದು. ಸರ್ ನಮಗೆ ಇದು ಕನ್ಫ್ಯೂಸ್ ಆಗ್ತದೆ ಅಂತಾರೆ. ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಬ್ಯಾಡ್ರಿ, ಇಲ್ಲ ಅದು ಬ್ಯಾಡ್ರಿ ಅಂದ್ರಿ ಅಂತಾರ. ಜಸ್ಟ್ ಈ ರೀತಿ ಸಾಲ್ವ್ ಮಾಡ್ಕೊಡ್ರಿ. ನೋಡ್ರಿ, 2500ಕ್ಕೆ ₹100 ನಷ್ಟ ಆಗತೈತಿ ಅಂತೇಳಿ ಏನು ಬರೀತಿರಲ್ಲ, ಅದೇ ಏನು ಮಾಡ್ರಿ ಅಂತಾರೆ 2500 ₹100 ಏನು ನಷ್ಟ ಆಗ್ತಿರ್ತದ ಅದನ್ನೇ ಏನು ಮಾಡ್ಕೊಡ್ರಿ ಮ್ಯಾಲೆ ಬರ್ಕೊಡ್ರಿ. ಪರ್ಸಂಟೇಜ್ ಅಂತಾರೆ ಇಂಟು 100 ಮಾಡಿಬಿಡ್ರಿ. ಇವಾಗ ನೋಡ್ರಿ, ಈ 20 ಕ್ಯಾನ್ಸಲ್. 25 1ರಲ್ಲೇ, 25 4ರಲ್ಲೇ ಎಷ್ಟು ಪರ್ಸೆಂಟ್ ನಷ್ಟ ಆಯಿತು ಅಂತಾರ 4% ನಷ್ಟ ಆಯಿತು. ನೀವು ಯಾವ ರೀತಿ ಸಾಲ್ವ್ ಮಾಡ್ಕೊತೀರಿ ಇಲ್ಲಿ ಬರ್ಕೋದ್ರ ಮೇಲೆ ಡಿಪೆಂಡ್ ಅದ. ಎಷ್ಟು ಬರ್ಕೊಂಡು ನಂತರ ಇಲ್ಲಿ ಕಡ್ತಾ ಹೊಡಿಯೋಕೆ ಬರ್ತಿತ್ತು ಅಂದ್ರೆ ಹೊಡೀರಿ. ಇಲ್ಲ ಅಂತಾರೆ ಈ ರೀತಿ ಬರ್ಕೊಂಡು ಅಂದ್ರೆ 2500ಕ್ಕೆ 100 ನಷ್ಟ ಏನಾಗುತ್ತದಲ್ಲ ಅದನ್ನೇ ಏನು ಮಾಡಿರಿ ಮೇಲೆ ಬರ್ರಿ. ಪರ್ಸೆಂಟೇಜ್ ಅಂತಾರೆ ಇಂಟು ಮಾಡಿರಿ. ಈಗ ಕಡ್ತಾ ಹೊಡೆದ್ರಿ ಅಂತಾರೆ 4% ಏನಾಗುತ್ತೆ ಅಂತಾರ ನಷ್ಟ. ಅದೇ ಯಾವ ಆಪ್ಷನ್ ಅಂತಾರ ಆಪ್ಷನ್ ಡಿ ಕರೆಕ್ಟ್. ಎಸ್, ಅರ್ಥ ಆಯಿತು ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಇನ್ನೊಂದು ಕ್ವಶನ್ ತೊಗೊಂಡು ಬಂದೀನಿ ನಿಮ್ಮ ಸಲುವಾಗಿ. ನೋಡಿರಿ, ಸಾಲ್ವ್ ಮಾಡಿ ನೋಡೋಣ. ಎಷ್ಟು ಪರ್ಸೆಂಟ್ ನಷ್ಟ ಆಗುತ್ತೆ, ಏನು ಲಾಭ ಆಗುತ್ತೆ ಹೇಳ್ರಿ ನೋಡೋಣ.
ನೋಡ್ರಿ ಫಸ್ಟ್ ಏನು ಮಾಡತ್ತಾರ, ಬ್ಯಾಟಿನ ಸಲುವಾಗಿ 5,618 ರೂಪಾಯಿಯನ್ನ ಕೊಟ್ಟು ತೊಗೊಂಬರಾಗತ್ತಾನ. ಆಮೇಲೆ 382 ರೂಪಾಯಿಯನ್ನ ಖರ್ಚು ಮಾಡಾಕತ್ತಾನ. ಇಷ್ಟಕ್ಕೆ ಮಾರಾಟ ಮಾಡತ್ತಾನ. ಅವರ ಲಾಭ ಆಯಿತು ನಷ್ಟ ಆಯಿತು ಅಂತ ಹೇಳ್ಬೇಕು. ನೋಡ್ರಿ ಇವಾಗ ಏನಾಗತ್ತಂತಾರ, 5,618ಕ್ಕೆ ತಂದು 6,300ಕ್ಕೆ ಮಾರ್ತಾನ ಅಂತಾರ. ನೋಡ್ರಿ ಏನಾಗತ್ತಂತಾರ ಇಲ್ಲಿ ಕ್ವಶನ್ ನೋಡ್ರಿ, 5,618 ಪ್ಲಸ್ 382, 5,618 ಪ್ಲಸ್ 382 ಇದೆಲ್ಲ ಏನಪ್ಪ ಅಂತಾರ, ಬ್ಯಾಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದ ಅಮೌಂಟ್ ರೀ. ಏನಿದು ಬ್ಯಾಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದ ಅಮೌಂಟು. ಹಂಗಾರೆ ಟೋಟಲ್ ಎಷ್ಟಾಗುತ್ತೆ ಅಂತಾರೆ ನೋಡ್ರಿ, 6,000 ರೂಪಾಯಿ ಆಗುತ್ತೆ. ಟೋಟಲ್ ಎಷ್ಟು ಆಗುತ್ತೆ ಅಂತಾರೆ, 6,000 ರೂಪಾಯಿ ಆಗುತ್ತೆ. ಇನ್ನು ಅದನ್ನು ಎಷ್ಟಕ್ಕೆ ಮಾರಾತಾನ ಹೇಳ್ರಿ ಅವ, ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಮಾರಾತಾನ ಅಂತಾರೆ, 6,300 ರೂಪಾಯಿ ಮಾರಾತಾನ. ನಮ್ಗೆ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, 6,000ಕ್ಕೆ ಖರ್ಚು ಮಾಡಿ ಅದಕ್ಕೆ 6,000 ರೂಪಾಯಿ ಖರ್ಚು ಮಾಡಿ ಈಗ 6,300ಕ್ಕೆ ಮಾರಾತಾನ ಅಂತಾರೆ. ಏನಾಗುತ್ತೆ ರೀ, ಲಾಭ ಆಗುತ್ತೆ. ಎಷ್ಟು ರೂಪಾಯಿ ಲಾಭ ಆಗುತ್ತೆ, 300 ರೂಪಾಯಿ ಲಾಭ ಆಗುತ್ತೆ. ಬಟ್ ಇಲ್ಲಿ ಕ್ವಶನ್ ಒಳಗೆ ಏನು ಕೊಟ್ಟಾರ, ಲಾಸ್ ಅಂತ ಐತೇನು. ಜಸ್ಟ್ ಇಲ್ಲಿ ಏನು ಮಾಡ್ರಿ ಅಂತಾರೆ, ಪ್ರಾಫಿಟ್ ತೊಗೊಳ್ರಿ. ಪ್ರಾಫಿಟ್ ಆಗತ್ತದಲ್ಲ, ಜಸ್ಟ್ ಪ್ರಾಫಿಟ್. ಇಲ್ಲಿ ಎಷ್ಟು ಏನಾಗತ್ತೈತಿ, ಲಾಭ. ಲಾಭ ಎಷ್ಟು ಅಂತ ಹೇಳ್ಬೇಕು. ನೋಡ್ರಿ ಇಲ್ಲಿ ಲಾಭ ಆದ್ರೂ ಕೂಡ ಇದೇ ರೀತಿ ಹೇಳ್ಬೇಕು, ನಷ್ಟ ಅಂತಾರು ಕೂಡ ಬಿಡಿಸೋ ಪ್ರೊಸೀಜರ್ ಸೇಮ್. ಬಟ್ ಅಲ್ಲೇ ಸ್ವಲ್ಪ ನೋಡ್ರಿ, ಇವಾಗ 6,000ಕ್ಕೆ 300 ರೂಪಾಯಿ ಲಾಭ ಆಗತೈತಿ ಅಂತಾರೆ. ಪರ್ಸೆಂಟೇಜ್ ಅಂತಾರೆ 100ಕ್ಕೆ ಎಷ್ಟು ಅಂತ ಹೇಳ್ಬೇಕು. ನೋಡ್ರಿ ಸೆಕೆಂಡ್ ಟೈಪ್ ಬಿಡಿಸಿದ್ವಿ, ಆ ರೀತಿ ಸಾಲ್ವ್ ಮಾಡ್ಕೋಬೋದಲ್ಲ. ನೋಡ್ರಿ ಇಲ್ಲ ಫಸ್ಟ್ ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡ್ರಿ, 6,000 ರೂಪಾಯಿಗೆ 300 ರೂಪಾಯಿ ಏನು ಹಾಕತೈತಿ, ಲಾಭ ಹಾಕತೈತಿ. ಪರ್ಸೆಂಟೇಜ್ ಅಂತಾರೆ ಏನು ಮಾಡ್ತೀವಿ, 100ಕ್ಕೆ ಎಷ್ಟು ಅಂತೇಳಿ ಮಾಡ್ತೀವಿ. ಇಲ್ಲಿ 6,000ದಿಂದ ಇದನ್ನು ಕಡ್ತಾ ಹೊಡ್ಯಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನು ಮಾಡಿರಿ ಅಂತಾರೆ, ಒಂದು ಸಾರಿ ಇಲ್ಲಿ ಕಡ್ತಾ ಹೊಡ್ಕೊಡ್ರಿ. ಈ 2 0 ಈ 2 0 ಕ್ಯಾನ್ಸಲ್. ಇನ್ನು 60 ಎಷ್ಟರಲ್ಲೇ 300 ಅಂತಾರೆ, 65ರಲ್ಲೇ 300. ಇನ್ನು 1 5ರಲ್ಲೇ ಎಷ್ಟು ಅಂತಾರೆ, 5. ಈ 5% ಏನಾಗುತ್ತೆ ಅಂತಾರೆ, ಲಾಭ ಆಗತ್ತೆ ರೀ. ಎಷ್ಟು ಹೇಳ್ರಿ, ಲಾಭ. ಇದು ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂತಾರೆ, ಜಸ್ಟ್ ಇಲ್ಲೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಇಲ್ಲ ಅಂತಾರೆ ಈ ರೀತಿ ಬರ್ಕೊಡ್ರಿ. 6,000 ರೂಪಾಯಿಗೆ ಎಷ್ಟು ಲಾಭ ಆಗ್ತದೆ ಅದನ್ನು ಮೇಲೆ ಬರೋದು ಬಿಡ್ರಿ. ಇಂಟು ಪರ್ಸೆಂಟೇಜ್ ಅಂತಾರೆ 100 ಮಾಡಿಬಿಡ್ರಿ. ಇವಾಗ ನೋಡ್ರಿ ಈ 2 0 ಈ 2 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 6 1ರಲ್ಲೇ 6 5ರಲ್ಲೇ 30. 5% ಏನಾಗುತ್ತೆ ಅಂತಾರೆ, ಲಾಭ ಆಗುತ್ತಾ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಕ್ವಶನ್ ಇವತ್ತಿನ ವಿಡಿಯೋದೊಳಗೆ ಇಷ್ಟು ಕ್ವಶನನ್ನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ನಾಳೆ ಕ್ಲಾಸ್ ಒಳಗೆ ಮತ್ತೇನು ಮಾಡ್ತೀನಿ ಅಂತಾರೆ, ಇದರ ಮುಂದಿನ ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂತಾರೆ, ಕ್ವಶನ್ಸ್ ಏನಾರು ಅಂಡರ್ಸ್ಟ್ಯಾಂಡ್ ಆಗಕತ್ತಿದ್ದು ಅಂತಾರೆ, ನಿಮ್ಮ ಅನಿಸಿಕೆ ಏನದ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇನ್ನಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತು.